ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕುಸುಮ ಅವರು ತನ್ನ ಮಗನಿಗೆ ಹೊಟ್ಟೆ ಹಸು ಅಂತ ಹೇಳಿ ತಾಂಡವನಿಗೆ ಊಟ ತೊಗೊಂಡು ಬರ್ತಿದ್ದಾರೆ. ಆ ಕಡೆ ಈ ಕಡೆ ನೋಡ್ತಿದ್ದಾರೆ, ಯಾರಾದರೂ ನೋಡಿಬಿಡ್ತಾರೇನೋ ಅಂತ ಬಟ್ಟೆ ಬಿಚ್ಚಿಬಿಟ್ಟು ಬಾಯಿಗಿಂದು ತುತ್ತು ಮಾಡಿ ತಿನ್ಸೋಕೆ ಹೋಗ್ತಿದ್ದಾರೆ. ನನಗೆ ಬೇಡ, ಯಾವ ಊಟನೂ ಬೇಡ ಅಂತ ಹೇಳ್ತಿದ್ದಾನೆ. ನಾನೇನು ಜುಲ್ಮಿ ಮಾಡಲ್ಲ, ಬೇಕು ಅಂದರೆ ಮಾಡು, ಇಲ್ಲ ಅಂದರೆ ಮಿಕ್ತು ಅಂದ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅಂತಾರೆ ಅವರಮ್ಮ. ನಿನಗೆ ಊಟ ತರಬಾರ್ದು, ಒಂದು ರಾತ್ರಿ ಹಸ್ಕೊಂಡು ಬಿದ್ದಿದ್ರೆ ಬುದ್ಧಿ ಬರುತ್ತೆ ಅಂದ್ಕೊಂಡೆ, ಆದರೆ ಏನು ಮಾಡೋದು ಹೇಳು, ಕರಳು ಮನ್ಸು ಕೇಳಲಿಲ್ಲ, ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತುತ್ತು ಮಾಡಿ ತಿನ್ಸೋಕೋದ್ರೆ ಅವ್ರಿಗೆ ರೋಪಾಗ್ತಾನೆ ತಾಂಡವ. ನಿನ್ಗ್ಯಾಕಮ್ಮ ಕಷ್ಟ, ಕೈ ಬಿಚ್ಚು, ನಾನೇ ತಿಂತೀನಿ ಅಂತೇಳಿ ತಾಂಡವ ಹೇಳ್ತಾನೆ. ಏನಂದೆ? ನಾನು ಕೈ ಬಿಚ್ಚಬೇಕು ನಿಂದು ಅಂತ ಹೇಳಿ ಕುಸುಮ ಅವರು ಹೇಳ್ತಿದ್ದಾರೆ. ಸರ್, ನಿಮ್ಮಷ್ಟು ನಾನು ಓದಿಲ್ಲ ಏನಿಲ್ಲ, ಆದರೆ ತಾವು ಅಂದ್ಕೊಂಡಿರೋ ಅಷ್ಟು ದಡ್ಡಿ ಏನಲ್ಲ, ನಾನು ಚೂರಿದೆ ನನಗೂ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ ತಾಂಡವನ ಮುಂದೆ. ನಿಮ್ಮ ಅಮ್ಮನಿಗೆ ಕೈ ಬಿಚ್ಚಿದ ತಕ್ಷಣ ಮೂಲೆಗೆ ತಳ್ಳಿ ನನ್ನ ಓಡೋಗ್ತೀಯ ಅಂತ ನನಗೆ ಗೊತ್ತು, ಅದೆಲ್ಲ ಏನಿಲ್ಲ, ತಿನ್ನು ಅಂತೇಳಿ ತಿನ್ಸೋಕೆ ಹೋದಾಗ ತಾಂಡವ ನನಗೆ ಬೇಡ ಅಂತ ಹೇಳ್ತಾನೆ. ಕುಸುಮ ಅವ್ರು ಹೇಳ್ತಾರೆ, ಒತ್ತಾಯ ಏನಿಲ್ಲ, ಬೇಕಾ ಬೇಡವಾ ಅಂತ ಕೇಳ್ತಾರೆ. ಮತ್ತೆ ತಾಂಡವ ನನಗೆ ಬೇಡ ಅಂತಾನೆ. ಕೆಪಾಳಕ್ಕೊಂದು ಹೊಡೆದು ಬಿಟ್ಟು ಕುಸುಮ ಅವರು ಬೇಡ ಅಂದರೆ ಬೇಡ ಅಂತ ಹೇಳಿ ಮತ್ತೆ ಬಾಯಿ ಕಟ್ಟಿಬಿಟ್ಟು ಬಾಕ್ಲಾಕೊಂಡು ಹೋಗ್ಬಿಡ್ತಾರೆ. ತಾಯಿಗೂ ಹೆಂಡ್ತಿಗೂ ಬರೀ ಹೊಟ್ಟೆ ಉರ್ಸೋದೇ ಆಗೋಗೈತೆ ತಾಂಡವನ ಕೆಲಸ. ಇಲ್ಲಿ ಕುಸುಮ ಅವರು ಹೊರಗಡೆ ಬಾಕ್ಲಾಕೊಂಡು ಬರ್ತಿದ್ರೆ ಭಾಗ್ಯ ನೋಡಿಬಿಡ್ತಾಳೆ. ಅತ್ತೆ, ನೀವು ಇಲ್ಲೇನು ಮಾಡ್ತಿದ್ದೀರಾ ಅಂತಾಳೆ. ಊಟ ಮಾಡೋಕ್ಕೆ ಹೋಗಿದ್ದೆ ಭಾಗ್ಯ ಅಂತೇಳಿ ಕುಸುಮ ಅವ್ರು ಹೇಳ್ತಾರೆ. ನೀವು ನಮ್ಮ ಜೊತೇಲಿ ಊಟ ಮಾಡ್ತೀನಿ ಅಂತ ತಾನೇ ಅತ್ತೆ ಹೇಳಿದ್ದು? ಅಯ್ಯೋ ಮರ್ತೋಗ್ಬಿಟ್ಟೆ, ನಾನು ಊಟಕ್ಕಂತ ಬಂದೆ, ಮಾಡೋಕ್ಕಾಗಲಿಲ್ಲ, ಹಾಗೆ ಮರ್ತೋಗ್ಬಿಟ್ಟೆ, ಹಾಗೆ ಈಗ ಅಂತ ಹೇಳಿ ಕುಸುಮವ್ರು ತಪ್ಪಿಸ್ಕೊತಾರೆ ಭಾಗ್ಯ ಕೈಯಿಂದ. ತಾಂಡವ ಒಳಗಡೆ ಇರೋದು ಭಾಗ್ಯಕ್ಕೆ ಗೊತ್ತೇ ಇಲ್ಲ. ಪೂಜಾ ತಂದೆ, ಕಿಶನ್ ಅವ್ರ ತಂದೆ ಇಬ್ಬರೂ ಸೇರಿಕೊಂಡು ಭಾಗ್ಯ ಪೂಜೆಗೆಲ್ಲ ರೆಡಿ ಆಯ್ತೇನಮ್ಮ ಅಂತ ಕೇಳ್ತಿದ್ದಾರೆ. ಹಾಂ ಮಾವ, ಎಲ್ಲ ರೆಡಿ ಆಯಿತು ಅಂತ ಭಾಗ್ಯ ಹೇಳ್ತಿದ್ದಾಳೆ. ಅಷ್ಟೊತ್ತಿಗೆ ಬಂಗಾರಿ ಓಡಿ ಬರ್ತಾಳೆ. ಅಮ್ಮ, ಈ ಕೂದಲು ಯಾಕೋ ಸರಿಯಾಗಿ ಕೂತ್ಕೊತಾನೇ ಇಲ್ಲ, ಸ್ವಲ್ಪ ಹಾಕ್ಕೊಡಮ್ಮ ಅಂತೇಳಿ ಬಂದಿದ್ದಾಳೆ ಬಂಗಾರಿ. ಅಯ್ಯೋ, ಏರ್ಪಿನ್ ಹಾಕಿದ್ನಲ್ಲ ಬಂಗಾರಿ, ಕಳ್ಕೊಂಡ್ಬಿಟ್ಟ ಅದನ್ನು ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಳೆ. ಒಂದು ಕಡೆ ಕೂತ್ರೆ ಎಲ್ಲ ನೆಟ್ಟಿಗಿರುತ್ತೆ ಅಂತಾಳೆ ಭಾಗ್ಯ. ಅಲ್ಲಿ ಇಲ್ಲಿ ಜಗಳ ಆಡ್ಕೊಂಡು ಓಡಾಡ್ತಾ ಇದ್ದರೆ ಇನ್ನೇ ನೆಟ್ಟಿಗಿರುತ್ತಾ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಮಗಳಿಗೆ. ಸರಿ ಹೋಯ್ತು ಅಂತ ಭಾಗ್ಯ ಹೇಳ್ತಿದ್ರೆ ಬಂಗಾರಿ, ಈಗ ಸರಿ ಹೋಯ್ತೇನಮ್ಮ ಅಂತ ಕೇಳ್ತಾಳೆ. ಗುಂಡಣ್ಣ ಅವರೇ, ಈಗ ಸರಿ ಹೋಯ್ತಾ ನೋಡಿ ಅಂತೇಳಿ ಜಡೆಗೆ ಮುಡಿಸಿದ ಹೂವನ ಭಾಗ್ಯ ಗುಂಡಣ್ಣನ ತೋರಿಸ್ತಿದ್ದಾಳೆ. ನೀಟಾಗಿ ಕೂತೈತೆ, ಸೂಪರ್ ಆಗಿದೆ ಅಂತ ಗುಂಡಣ್ಣ ಕೂಡ ಹೇಳ್ತಾನೆ. ಗುಂಡಣ್ಣ ಅಕ್ಕನ ರೇಗಿಸೋದು ನೋಡಿ ಭಾಗ್ಯ, ಗುಂಡಣ್ಣ ಅಕ್ಕ ತಾನೇ ಅವಳು, ಆ ಥರ ಎಲ್ಲ ರೇಗಿಸ್ತಾರಾ ಅಂತ ಕೇಳ್ತಿದ್ದಾಳೆ. ಸಾರಿ ಅಂತೇಳಿ ಗುಂಡಣ್ಣ ಸಾರಿ ಕೇಳ್ತಿದ್ದಾನೆ. ಬಂಗಾರಿಗೆ ಫೋಟೋ ಹಿಡಿಸ್ಕೊಳ್ಳೋ ಹುಚ್ಚು. ಭಾಗ್ಯ ತನ್ನ ಮಕ್ಕಳು ಜೊತೆಯಲ್ಲಿ ಫೋಟೋ ಹಿಡಿಸ್ಕೊತಾ ಇದ್ದಾಳೆ. ಸರಿ, ಇನ್ಮೇಲೆ ನನಗೆ ಕೆಲಸ ಇದೆ, ನೀವು ಹೊರಗಡೆ ಹೋಗ್ಬಿಟ್ಟು ಫೋಟೋ ಹಿಡಿಸ್ಕೊ ಹೋಗ್ರಿ ಅಂತೇಳಿ ಕಳಿಸ್ಕೊಟ್ಬಿಡ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಫ್ರೆಂಡ್ಗಳು ಬಂದಿದ್ದಾರೆ ಇಲ್ಲಿ. ಹಾಯ್ ಭಾಗ್ಯ ಅಂತ ಭಾಗ್ಯನ ತಪ್ಕೊತಿದ್ದಾರೆ ಫ್ರೆಂಡು. ಅಮ್ಮ ಚೆನ್ನಾಗಿದ್ದೀರಾ ನೀನು ಚೆನ್ನಾಗಿದ್ದೀಯಾ ಭಾಗ್ಯ? ನಾನು ಚೆನ್ನಾಗಿದ್ದೀನಿ ಅಂತಾರೆ. ಭಾಗ್ಯ, ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀ ಇವತ್ತು ಅಂತ ಕೂಡ ಹೇಳ್ತಿದ್ದಾರೆ. ಫ್ರೆಂಡಿಗೆ ಹೇಳ್ತಿದ್ದಾಳೆ, ಪೂಜೆ ಅಲ್ಲಿ ರೆಡಿ ಆಗ್ತಿದ್ದಾಳೆ, ಅಲ್ಲಿಗೆ ಹೋಗಿರು ನೀನು ಅಂತ. ಎಲ್ಲಿ ಕಾಣಿಸ್ತಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾರೆ. ಏನೋ ತೊಗೊಳಕ್ಕೆ ಹೊರಟ್ನಲ್ಲ ನಾನು, ಮರ್ತೇ ಹೋಯ್ತಲ್ಲ ಅಂತೇಳಿ ಭಾಗ್ಯ ಜ್ಞಾಪಿಸ್ಕೊಂಡು ಬಾಕ್ಲತ್ರ ಓಡಿ ಬರುವಾಗ ತಾಂಡವನ ಕಾರ್ ನಿಂತಿರೋದನ್ನು ನೋಡ್ತಾಳೆ. ಇದು ತಾಂಡವನ ಕಾರ್ ಅಲ್ವಾ, ಅವ್ರ ಕಾರ್ ಇಲ್ಲೇನು ಮಾಡ್ತಿದೆ ಅಂತೇಳಿ ಹೊರಗಡೆ ಬರ್ತಿದ್ದಾಳೆ. ಸೆಕ್ಯೂರಿಟಿ ಕೇಳ್ತಾ ಇದ್ದಾಳೆ ಭಾಗ್ಯ, ಅಣ್ಣ ಈ ಕಾರ್ ಎಷ್ಟೊತ್ತಿಗೆ ಬಂತು ಅಂತ. ಮೇಡಮ್, ನೆನ್ನೆ ಬೆಳಗ್ಗೆ ಬಿಟ್ಟು ಹೋದವ್ರು ಒಳಗಡೆ, ಇನ್ನೂ ಹೊರಗಡೆ ಬಂದೇ ಇಲ್ಲ ಅವರು ಅಂತ ಹೇಳ್ತಿದ್ದಾನೆ ಸೆಕ್ಯೂರಿಟಿ. ಭಾಗ್ಯ ನಂಬರ್ ನೋಡಿಬಿಟ್ಟು, ಹೌದು ಈ ತಾಂಡವ್ರದ್ದೇ ಕಾರು, ಅಂದರೆ ತಾಂಡವ್ ನೆನ್ನೆಯಿಂದ ಇಲ್ಲೇ ಇದ್ದಾರಾ ಅಂತ ಹೇಳಿ ಓಡೋಗ್ತಾಳೆ ಭಾಗ್ಯ. ಬಾಕ್ಲು ತೆಗೆದು ನೋಡಿದ್ರೆ ತಾಂಡವ್ಗೆ ಬಾಯಿ ಕಟ್ಟಿ ಕೈ ಕಾಲೆಲ್ಲ ಕಟ್ಟಿರ್ತಾರೆ. ಬಂದಿದ್ದ ತಕ್ಷಣ ಪಾಪ ಏನೂ ಮಾತಾಡಲ್ಲ, ಕಾಲು ಕೈಯೆಲ್ಲ ಬಿಚ್ಚಿ ಬಾಯಿ ಕಟ್ಟಿರೋ ಬಟ್ಟೆನೂ ಕೂಡ ಭಾಗ್ಯ ಬಿಚ್ಚಿದ ತಕ್ಷಣ ಬೈತಾನೆ ತಾಂಡವ್. ಅಯ್ಯೋ ತಾಂಡವ್ ಅವರೇ, ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಮುಚ್ಚೆ ಬಾಯಿ, ನನಗೆ ಮಾಡೋದು ಬೇರೆ ಕೆಲಸ ಇಲ್ಲ, ಯಾವನೊಬ್ಬನ ಕರೆದುಬಿಟ್ಟು ದುಡ್ಡು ಕೊಟ್ಬಿಟ್ಟು ನನ್ನ ಕಟ್ಟಿ ಹಾಕು ಅಂತೇಳಿ ನಾನು ಹೇಳಿದ್ದೆ ಅಂತೇಳಿ ತಾಂಡವ ಹೇಳ್ತಿದ್ದಾನೆ. ಏನು ಹಾಕಿ ಕಣ್ಕಂಡು ಬಿಟ್ಬಿಟ್ಟು ನೋಡ್ತಿದ್ಯಾ? ನೀನು ನಿಮ್ಮ ಅತ್ತೆ ಸೇರ್ಕೊಂಡು ಆಡ್ತಿರೋ ನಾಟಕ ನನಗೇನು ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡಿದ್ಯಾ? ನಾಟಕನಾ? ಏನು ನಾಟಕ ಅಂತ ಭಾಗ್ಯ ಕೇಳ್ತಿದ್ದಾಳೆ. ಮುಚ್ಚೆ ಬಾಯಿ,
ನೀನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು. ಗಂಡನ ಬಿಟ್ಬಿಟ್ಟು ತಂಗಿ ಮದುವೆನ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ? ನೋಡ್ತಾ ಇರು, ತಾಂಡವನ ಪವರ್ ಏನಂತ ತೋರಿಸ್ತೀನಿ ಅಂತೇಳಿ ತಾಂಡವ ಹೇಳ್ತಿದ್ದಾನೆ. ಚೇರ್ನ ಕಾಲಲ್ಲಿ ಒದ್ಬಿಟ್ಟು ಹೋಗ್ತಾ ಇದ್ದಾನೆ. ಏನು ಫಿಟ್ಟಿಂಗಿಗೆ ತಾನೋ ಗೊತ್ತಿಲ್ಲ. ಭಾಗ್ಯ ತಾಂಡವ ಅವರೇ ಅಂತೇಳಿ ಕೂಗ್ತಾ ಇದ್ದಾಳೆ. ತಿರುಗೂ ನೋಡ್ತಾ ಇಲ್ಲ ಅವನು. ತಾಂಡವನಿಗೆ ಮತ್ತೆ ಏನು ಕಾದಿದೆಯೋ ನೋಡೋಣ. ಇಲ್ಲಿ ಆದಿ ಭಾಗ್ಯ ಅವ್ರ ಮೈದನನ ಜೊತೇಲಿ ಮಾತಾಡ್ತಾ ಇದ್ದಾನೆ. ಮದುವೆ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಂತೇಳಿ ಒಬ್ರಿಗೊಬ್ರು ಮಾತಾಡ್ಕೊತಿದ್ದಾರೆ. ಆದಿ ಹೇಳ್ತಾ ಇದ್ದಾನೆ, ಸಾಂಗ್ಸ್ ಎಲ್ಲ ಕೇಳೋದು ನನಗೆ ತುಂಬಾ ಇಷ್ಟ ಅಂತ. ಅದರಲ್ಲಿ ನೀವು ಹಾಡಿರೋ 2 ಹಾಡುಗಳನ್ನ ನಾನು ಕೇಳ್ತೀನಿ ಅಂತಾನೆ ಆದಿ ಹೇಳ್ತಿದ್ದಾನೆ, ನೀವು ಭಾಗ್ಯ ಕಡೆಯವರು ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ ಅಂತ. ಭಾಗ್ಯ ಅವ್ರ ಮೈದನ ಹೇಳ್ತಾ ಇದ್ದಾನೆ, ನನಗೆ ಮದುವೆ ಮಾಡಿದ್ದು ಕೂಡ ಭಾಗ್ಯ ಅವರೇ, ಲಕ್ಷ್ಮಿನ ಕೊಟ್ಟು ಅಂತ ಇದ್ದಾನೆ. ಅವರೇ ಮುಂದೆ ನಿಂತು ಮದುವೆ ಮಾಡಿದ್ದು ಅಂತ ಹೇಳ್ತಿದ್ದಾನೆ. ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನಮ್ಮ ಅತ್ತಿಗೆ ಅಂತ ಹೇಳ್ತಿದ್ದಾನೆ. ಅವ್ರಿಗೆ ಎಷ್ಟೇ ಕಷ್ಟ ಬರಲಿ ಇನ್ನೊಬ್ಬರು ಮುಂದೆ ಕೈ ಚಾಚಲ್ಲ ಅವರು ಅಂತಿದ್ದಾನೆ. ನಾನೇ ಎಷ್ಟೋ ಸಲ ಕೇಳಿದ್ದೀನಿ, ಅದಕ್ಕೆ ಏನಾದರೂ ಹೆಲ್ಪ್ ಬೇಕಂದರೆ ಕೇಳಿ ಅಂತ. ಬಟ್ ಅವ್ರು ಏನೇ ಆದ್ರೂ ಹೆಲ್ಪ್ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಪಟ್ಕೊತಾರೆ ಅಂತಾನೆ. ನೋಡೋಕೆ ಹೋದರೆ ನಾನು ಅವ್ರ ತಂಗಿ ಗಂಡ, ನನ್ನ ಹತ್ರ ಇಲ್ಲಿವರೆಗೂ ಒಂದು ಹೆಲ್ಪ್ ಕೇಳಲಿಲ್ಲ ಅಂತಾರೆ. ಅಷ್ಟೊತ್ತಿಗೆ ಭಾಗ್ಯ ಮೈದನನಿಗೆ ಫೋನ್ ಮಾಡ್ತಿದ್ದಾಳೆ. ನೋಡಿ 100 ವರ್ಷ ಆಯಸ್ಸು ನಮ್ಮ ಅತ್ತಿಗೆಗೆ ಅಂತಿದ್ದಾನೆ ಆದಿ ಮುಂದೆ. ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಅವ್ರದ್ದೇ ಫೋನ್ ಬಂದಿದೆ ನೋಡಿ. ಸಾರಿ ಬ್ರದರ್, ನಾನು ಹೋಗ್ಬೋದಾ ಅಂತ ಕೇಳಿ ಫೋನಲ್ಲಿ ಮಾತಾಡ್ಕೊಂಡು ಹೊರಗಡೆ ಬರ್ತಿದ್ದಾನೆ. ಭಾಗ್ಯ ಬಗ್ಗೆ ಒಳ್ಳೇದನ್ನು ಹೇಳಿದ್ದನ್ನು ಕೇಳಿಸ್ಕೊಂಡು ಆದಿ ಯೋಚನೆ ಮಾಡ್ಕೊಂಡು ನಿಂತಿದ್ದಾನೆ. ಏನಾಗ್ತಿದೆ ಇಲ್ಲಿ, ನಾನು ಅಂದ್ಕೊಂಡಿರೋದೇ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ ಅಂತ ಆದಿ ಒಬ್ಬನೇ ಮಾತಾಡ್ಕೋದಿದ್ದಾನೆ. ಇದೇ ಥರ ಆದಿ ಎಷ್ಟು ಸತಿ ಯೋಚನೆ ಮಾಡ್ತಾನೋ ಗೊತ್ತಿಲ್ಲ. ಯಾರು ನಂಬೋದು ಯಾರು ಬಿಡೋದು ಒಂದೂ ಅರ್ಥ ಆಗ್ತಾ ಇಲ್ಲ. ನಾನೇನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಆದಿ ಒಬ್ಬನೇ ಮಾತಾಡ್ಕೊತಿದ್ದಾನೆ. ಭಾಗ್ಯ ಅಂತ ಕೂಗ್ಕೊಂಡು ಕುಸುಮ ಅವ್ರು ಬರ್ತಿದ್ದಾರೆ. ತಾಂಡವನ ಕಟ್ಟಿ ಹಾಕಿರೋ ರೂಮು ಕದ ತೆಗ್ದಿರೋದು ನೋಡಿ ಕುಸುಮ ಅವ್ರು ತುಂಬ ಶಾಕ್ ಆಗ್ತಾರೆ. ಎಲ್ಲೋದ ಇವನು ಮನೆ ಹಾಳ ಅಂತ ಹೇಳ್ಬಿಟ್ಟು ಒಳಗೆಲ್ಲ ಹುಡುಕಿದ್ದು ಅಲ್ಲದೆ ಹೊರಗೆಲ್ಲ ಬಂದು ಹುಡುಕ್ತಾ ಇದ್ದಾರೆ. ಭಾಗ್ಯ ಅಂತ ಕೂಗ್ಕೊಂಡು ಬರ್ತಿದ್ದಾರೆ ಕುಸುಮ ಅವರು. ಅತ್ತೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ತಾಂಡವ ಕಾಣಿಸ್ತಾ ಇಲ್ಲ ಅಂತನಾ? ಅತ್ತೆ ನಾನೇ ಇವ್ರು ಕಟ್ಬಿಡಿಸ್ದೆ ಅಂತಾಳೆ ಭಾಗ್ಯ. ತಪ್ಪು ಮಾಡಿದೆ ಭಾಗ್ಯ, ನೀನು ಏನಕ್ಕೆ ಭಾಗ್ಯ ಹಿಂಗೆಲ್ಲ ಮಾಡಿಬಿಟ್ಟೆ ನೀನು ಅಂತೇಳಿ ಕುಸುಮ ಅವ್ರು ಕೇಳ್ತಿದ್ದಾರೆ. ಈ ಮನೆ ಹಾಳ ಆ ಕಾಮತ್ ಸಾರ್ ಹತ್ರ ಹೋಗಿ ಏನು ಹೇಳ್ತಾನೋ ಏನೋ ಅಂತ ಹೇಳಿ ಗಾಬರಿ ಪಡ್ತಿದ್ದಾರೆ. ದೇವರೇ ಬಲ್ಲ, ಏನಮ್ಮ ನೀನು ಅಂತ ಹೇಳ್ಕೊಂಡು ಹುಡುಕ್ತಾ ಇದ್ದಾರೆ ತಾಂಡವನ. ಅತ್ತೆ ಯಾಕೆ ಇಷ್ಟೊಂದು ಗಾಬರಿ? ಕಾಮತ್ ಸರ್ ಗುಂಡಣ್ಣ ಬಂಗಾರಿ ಜೊತೆಯಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ. ಕಾಮತ್ ಸರ್ ಚಾಕ್ಲೇಟ್ ತಿನ್ನೋದಕ್ಕೋಸ್ಕರ ಗುಂಡಣ್ಣನ ಜೊತೆಯಲ್ಲಿ ಗೇಮ್ ಆಡ್ತಾ ಇದ್ದಾರೆ. ಗುಂಡಣ್ಣನ ಯಾಮರ್ಸ್ಬಿಟ್ಟು ಕಾಮತ್ ಸರ್ ಗೆಲ್ಲೋಕೆ ನೋಡ್ತಾರೆ. ನಕ್ಕನಕ ಅಂತೇಳಿ ಮ್ಯೂಸಿಕ್ ಮಾಡ್ತಾ ಬಾಯಲ್ಲಿ ಅವನ ಯಾಮರ್ಸ್ತಾ ಇದ್ದಾರೆ. ಗುಂಡಣ್ಣ ಹೇಳ್ತಿದ್ದಾನೆ, ಇಲ್ಲ ತಾತ ನೀವು ಚೀಟಿಂಗ್ ಆಡ್ತಿದ್ದೀರಾ ಅಂತ ಕೇಳ್ತಾನೆ. ಗುಂಡಣ್ಣ ಕಾಮತ್ ಸರ್ ಇಬ್ಬರು ಸೇರಿಕೊಂಡು ಯಾರು ಗೆಲ್ತಾರೋ ಅವ್ರಿಗೆ ಚಾಕ್ಲೇಟ್ ಅಂತ ಮಾತಾಗಿರುತ್ತೆ. ಹೇಗೋ ಕಿತಾಪತಿ ಮಾಡಿಕೊಂಡು ಗುಂಡಣ್ಣನ ಜೊತೆ ಗೆದ್ದೇ ಬಿಡ್ತಾರೆ ಕಾಮತ್ ಸರ್. ಬಂಗಾರಿ ಕಾಮತ್ ಸರ್ಗೆ ಸಪೋರ್ಟ್ ಮಾಡ್ತಿರ್ತಾಳೆ. ನಾನೇ ಗೆದ್ದಿದ್ದೀನಿ ಅಂತೇಳಿ ನನ್ನ ಕಡೆಗೆ ತಿರುಗಿದ್ರೆ ನಿನಗೆ 3/4 ಭಾಗ ಚಾಕ್ಲೇಟ್ ಕೊಡ್ತೀನಿ, 1/4 ಭಾಗ ನನಗೆ ಅಂತ ಹೇಳ್ತಿದ್ದಾರೆ ಬಂಗಾರಿಗೆ ಕಾಮತ್ ಸರ್. ಇಲ್ಲ ನೀವು ಚೀಟಿಂಗ್ ಮಾಡಿ ಗೆದ್ದಿದ್ದೀರಾ ಅಂತೇಳಿ ಗುಂಡಣ್ಣ ವಾದ ಮಾಡ್ತಿದ್ದಾನೆ. ಬಂಗಾರಿ ಕಾಮತ್ ಸರ್ ಮೇಲೆ ತಿರುಗಿ ಬೀಳ್ತಾಳೆ. ಮೋಸ ಮಾಡಿ ಆಡಿದ್ದೀರಾ ತಾತ ನೀವು ಅಂತ. 3/4 ಭಾಗ ಚಾಕ್ಲೇಟ್ ನಿನಗೆ, 1/4 ಭಾಗ ನನಗೆ ಅಂತೇಳಿ ಕಾಮತ್ ಸರ್ ಹೇಳ್ತಿದ್ದಾರೆ. ಹೇಗೋ ಕೊನೆಗೂ ಮಕ್ಕಳು ಜೊತೆಲಿ ಆಟಾಡಿ ಕಾಮತ್ ಸರ್ ಗೆದ್ದರು. ಗುಂಡಣ್ಣ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊಂಡಾಗ ಕೋಪ ಮಾಡ್ಕೊಂಡೇನೋ ಅಂತೇಳಿ ಉಬ್ಬಿಸ್ತಾ ಇದ್ದಾರೆ ಕಾಮತ್ ಸರ್. ಅಲ್ಲ ಕಣೋ ಬಂಗಾರ, ಬಾರೋ ಇಲ್ಲಿ ನಾನು ಹೇಳ್ತೀನಿ ಅಂತೇಳಿ ಕರಿತಿದ್ದಾರೆ. ಬಂಗಾರಿಗೊಂದು ಚಾಕ್ಲೇಟ್ ಗುಂಡಣ್ಣನಿಗೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಉಬ್ಬಿಸ್ಬಿಟ್ಟು ಗುಂಡಣ್ಣನ ಕೂರಿಸ್ಕೊಂಡಿರ್ತಾರೆ. ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ದಾಗ ಇಲ್ಲಿ ತಾಂಡವ ಬರ್ತಾನೆ. ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಗುಂಡಣ್ಣ ನಗಿಯೋದನ್ನು ನೋಡಿ, ಕಳ್ಳ ಇಷ್ಟೊತ್ತು ಅಂತ ಇಟ್ಕೊಂಡಿದ್ದೆ ಮಕ್ಕ, ಇವಾಗ ನೋಡಿ ಹೆಂಗೆ ನಗಿತಿದ್ಯಾ ಅಂತ ಖುಷಿ ಆಗ್ತಿದ್ದಾರೆ. ತಾಂಡವ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಬಂಗಾರಿ ತಗೋ ಅಂತೇಳಿ ಬಂಗಾರಿಗೆ ಚಾಕ್ಲೇಟ್ ಕೊಟ್ಟು, ಯಾಕೆ ತಾತ ಅಂತ ಕೇಳ್ತಾಳೆ. ನನಗೆ ಗೆಲ್ಸಿದ್ದಕ್ಕೆ ನೀನು ಅಂತ ಹೇಳ್ತಿದ್ದಾರೆ ಕಾಮತ್ ಸರ್. ಗುಂಡಣ್ಣ ಬಂಗಾರಿ ಚಾಕ್ಲೇಟ್ನ ತಿಂತಾ ಇರುವಾಗ ಕಾಮತ್ ಸರ್ ಬಾಯಿ ಚಪ್ಪರ್ಸ್ಕೊಂಡು ನೋಡ್ತಾ ಇದ್ದಾರೆ. ಒಂಚೂರು ಕೊಡ್ರು ಅಂತ ಹೇಳಿ ಕೇಳ್ತಾ ಇದ್ದಾರೆ, ಇವ್ರು ಕೊಡ್ತಾ ಇಲ್ಲ. ಅಷ್ಟೊತ್ತಿಗೆ ಫ್ರೆಂಡ್ಗಳು ಬರ್ತಾರೆ ಅಲ್ಲಿಗೆ. ಬರ್ರಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಕಾಮತ್ ಸರ್ಗೆ ಹೇಳ್ತಿದ್ದಾರೆ ಫ್ರೆಂಡು, ಮಕ್ಕಳು ಜೊತೆಲಿ ಸೇರಿಕೊಂಡು ಮಜಾ ಮಾಡ್ತಾ ಇದ್ದಂಗಿದೆ ಅಂತ. ತಾತ ಅಂತ ಯಾರಿಗೆ ಹೇಳ್ತಿದ್ಯಾ? ನಾನು ಬ್ರೋ ಅಂತ ಹೇಳ್ತಾ ಇದ್ದಾರೆ ಕಾಮತ್ ಸರ್.
ಕೇಳಿ ಇವ್ರನ್ನ ಅಂತ ಹೇಳಿದಾಗ ಗುಂಡಣ್ಣ ಹೇಳ್ತಾನೆ, ಹೌದು ನಮ್ಮ ಬ್ರೋ ತಾತ ಅವರು ಅಂತ ಹೇಳ್ತಿದ್ದಾನೆ. ಕಾಮತ್ ಸರ್ಗೂ ಗುಂಡಣ್ಣಗೂ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಗುಂಪಾಗಿ ಸಂತೋಷವಾಗಿ ಕಾಮತ್ ಸರ್ ಮಕ್ಕಳ ಜೊತೆಲಿ ಆಟ ಆಡ್ತಿರ್ಬೇಕಾದ್ರೆ ಇಲ್ಲಿ ಶಿವ ಪೂಜೆಗೆ ಕರಡಿ ಬಿಟ್ಟಂಗಾಯ್ತು. ಬಂದಿರೋ ಫ್ರೆಂಡ್ಗಳು ಮುಂದೆ ಭಾಗ್ಯ ಮಕ್ಕಳನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ ಕಾಮತ್ ಸರ್. ತಾಂಡವ ಎಲ್ಲ ನೋಡ್ತಾ ಇದ್ದಾನೆ. ಜೋರಾಗಿ ತಾಂಡವ ಚಪ್ಪಳ ಹೊಡಿತಾನೆ. ತಾಂಡವನ ಕಡೆಗೆ ತಿರುಗಿ ನೋಡಿ ಕಾಮತ್ ಸರ್ ಶಾಕಾಗಿ ಎದ್ದು ನಿಂತ್ಕೊತಾರೆ. ವಾವ್, ಸೂಪರ್, ಅಮೇಝಿಂಗ್ ಅಂತಾನೆ. ಮಗನ ಲೈಫ್ ಹಾಳು ಮಾಡೋರ ಮುಂದೆ ನಗ್ತಾ ಇದ್ದೀರಾ ಅಂತ ಹೇಳ್ತಿದ್ದಾನೆ ತಾಂಡವ. ಕಾಮತ್ ಸರ್ ಹೇಳ್ತಿದ್ದಾರೆ, ಬಾಯಿಗೆ ಬಂದಂಗೆಲ್ಲ ಮಾತಾಡಿದರೆ ಚೆನ್ನಾಗಿರಲ್ಲ ಅಂತ. ತಾಂಡವನ ಮಾತು ಕೇಳಿ ಕಾಮತ್ ಸರ್ ಮದುವೆ ನಿಲ್ಲಿಸ್ತಾರಾ ಇಲ್ಲ ಭಾಗ್ಯ ಒಳ್ಳೆತನ ನೋಡಿ ಮದುವೆ ಮಾಡ್ತಾರಾ? ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ನೋಡೋಣ.